ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಲಿದ್ದಾರೆ. ನಿನ್ನೆ ಮಧ್ಯಾಹ್ನ 12 ಗಂಟೆ 40 ನಿಮಿಷದ ಫ್ಲೈಟ್ಗೆ ಹೋದರು. ಈಗ ಜಸ್ಟ್ ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷರನ್ನು ಭೇಟಿಯಾದರಂತೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ತಮಗೆ ಬರಬೇಕು ಅಂತ ಯಾವುದನ್ನು ಅನ್ಕೊಂಡಿದ್ದಾರೋ ಅದಕ್ಕಾಗಿ ಪ್ರಯತ್ನಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ನನ್ನ ಹಕ್ಕು ಅಂತ ಯಾವುದನ್ನು ಸಿದ್ದರಾಮಯ್ಯನವರು ಅನ್ಕೊಂಡಿದ್ದಾರೆ ಅದನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅವರ ಪ್ರಯತ್ನ ಶುರುವಾಗಿದೆ. ಇದೆಲ್ಲದರ ಮಧ್ಯದಲ್ಲಿ ಚರ್ಚೆ ಆಗ್ತಾ ಇರೋದು ಫಾರಿನ್ ಟೂರ್. ಮೊದಲು ಪಶುಸಂಗೋಪನಾ ಇಲಾಖೆಯಿಂದ ಕೆಲವು ಶಾಸಕರುಗಳು ಹೈನುಗಾರಿಕೆಯ ಅಧ್ಯಯನ ಮಾಡೋದಕ್ಕೆ ಅಂತ ಆಸ್ಟ್ರೇಲಿಯಾ ನ್ಯೂಜಿಲೆಂಡಿಗೆ ಹೋಗೋದು ಅಂತ ಒಂದಾಗಿತ್ತು. ಶಾಸಕರ ಒಂದು ತಂಡ ಆಸ್ಟ್ರೇಲಿಯಾ ನ್ಯೂಜಿಲೆಂಡಿಗೆ ಹೋಗೋದು ಅಂತ. ಅದರಲ್ಲಿ ಎಲ್ಲ ಪಕ್ಷದವರು ಇದ್ದರು, ನೀಡ್ಲೆಸ್ ಟು ಸೇ. ಅದಾದಮೇಲೆ ಅದು ಏನೇನೋ ಕ್ಯಾನ್ಸಲ್ ಆಗ್ಬಿಡ್ತದೆ. ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪ್ರವಾಸ ಮುಂದುವರಿತು, ಅಂದರೆ ಪ್ರವಾಸದ ಪ್ಲ್ಯಾನ್ ಮುಂದುವರಿಯಿತು. ಅದು ಸರ್ವಪಕ್ಷದ ನಿಯೋಗ ಆಗಲಿಲ್ಲ, ಕಾಂಗ್ರೆಸ್ನವರೇ ಹೋಗೋದು ಅಂತ. ಮೊದಲು ಪಶುಸಂಗೋಪನಾ ಇಲಾಖೆಯಿಂದ ಸರ್ಕಾರಿ ಖರ್ಚಿನಲ್ಲಿ ಹೋಗೋದು ಅಂತಾಗಿತ್ತು. ಈಗ ಸರ್ಕಾರದ ದುಡ್ಡಿಲ್ಲಪ್ಪ ಇದಕ್ಕೆ. ಮತ್ತು ದುಡ್ಡು ಯಾರ್ದು? ಆಯಾ ಶಾಸಕರುಗಳು ಅವ್ರವ್ರ ದುಡ್ಡು ಹಾಕ್ಕೊಂಡು ಅವರೇ ಬರ್ತಿದ್ದಾರಾ? ಸ್ಪಷ್ಟನೆ ಬೇಕಾಗಿದೆ. ಬಟ್ ಸಿದ್ದರಾಮಯ್ಯನವ್ರ ಪ್ರಕಾರ ಅವ್ರವ್ರ ದುಡ್ಡಿನಲ್ಲಿ ಅವ್ರು ಹೋಗ್ತಿದ್ದಾರೆ ಅಂತ ನಮಗೆ ಇನ್ಫಾರ್ಮೇಷನ್ ಬೇರೆ ಇದೆ, ಇರಲಿ ಬಿಡಿ. ಮೊದಲು ಎಲ್ಲ ಪಕ್ಷದ ಶಾಸಕರುಗಳು ಮಿಕ್ಸಪ್ ಆಗಿ ಹೋಗೋದು ಅಂತಿತ್ತು. ಈಗ ಕಾಂಗ್ರೆಸ್ ಶಾಸಕರುಗಳು ಮಾತ್ರ. ಅಲ್ಲ, ಹೋಗಿ ಬರಲಿ, ಅದಕ್ಕೇನು ಬೇಡ ಗಿಡ ಅಂತಲ್ಲ. ಬಟ್ ಸಿದ್ದರಾಮಯ್ಯನವರು ಬಜೆಟ್ ತಯಾರಿ ನಡೆಸ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಒಂದಾದ ನಂತರ ಒಂದರಂತೆ ಇಲಾಖೆಗಳ ಜೊತೆಗೆ ಮೀಟಿಂಗ್ ಆಗ್ತಾ ಇದೆ. ಶಾಸಕರುಗಳಿಗೆ ನಮ್ಮ ಕ್ಷೇತ್ರಕ್ಕೆ ಇಂಥದ್ದು ಬೇಕು ಅನ್ನುವ ಬೇಡಿಕೆ ಕೊಡುವಂಥ ಸಮಯ. ಈ ಟೈಮ್ನಲ್ಲಿ ಫಾರಿನ್ ಟೂರ್ಗೆ ಹೋಗ್ತಿದ್ದಾರೆ ಅಂದರೆ ಇದಕ್ಕೂ ನಡೀತಾ ಇರುವ ನಾಯಕತ್ವ ಬದಲಾವಣೆಯ ಚರ್ಚೆಗಳಿಗೂ ಒಂದಕ್ಕೊಂದು ಸಂಬಂಧ ಇಲ್ವಾ? ಸಂಬಂಧ ಇದೆ ಅಂತ ಇನ್ನೂ ಯಾಕೆ ಅನಿಸೋದು ಅಂದರೆ, ಹೋಗ್ತಾ ಇರುವಂಥವರ ಪೈಕಿ ಎಲ್ಲರೂ ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರು. ಮೊದಲು 10 ಜನ MLA ಗಳಂತಿತ್ತು, 15 ಆಯಿತು, 20 ಆಯಿತು. ಈಗೊಂದು 24 ಜನ ಲಿಸ್ಟ್ ತಯಾರಾಗಿದೆ. ಒಂದು 24 ಜನರ ಲಿಸ್ಟು ಇದು ನೋಡಿ. 13 ಶಾಸಕರಿಂದ NOC ಪಡೆಯೋದಕ್ಕೆ ಅರ್ಜಿ ಹಾಕಿರೋದು. ಇದು ಯಾವುದಕ್ಕೆ NOC? ಶಾಸಕರುಗಳು ವಿದೇಶ ಪ್ರವಾಸ ಮಾಡುವಾಗ ಸ್ಪೀಕರ್ ಆಫೀಸ್ನಿಂದ ಪರ್ಮಿಷನ್ ತಗೋಬೇಕು. ಸ್ಪೀಕರ್ ಆಫೀಸ್ ಪರ್ಮಿಷನ್ ಕೊಟ್ಟರೆ ವೀಸಾ ಪ್ರಾಸೆಸ್ ಈಸಿ ಆಗುತ್ತೆ ಅವ್ರಿಗೆ. 13 ಶಾಸಕರ ಲಿಸ್ಟ್ ಇದೆ. ನಮಗೆ ಸಂಜೆ ಬಂದ ಲಿಸ್ಟ್ ಪ್ರಕಾರ ಒಂದು 23 ಶಾಸಕರಿದ್ದಾರೆ. 23 ಶಾಸಕರು ಎಲ್ಲರೂ ಸಿದ್ದರಾಮಯ್ಯನವರ ಬೆಂಬಲಿಗರು. ಒಬ್ಬ ಶಾಸಕರು ಎಲ್ಲರ ಜೊತೆನೂ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಹೆಸರು ಹೇಳಿ ಎಲ್ಲಿಂದ ಎಲ್ಗೋ ತಗೊಂಡು ಹೋಗೋದು ಬೇಡ. ಸಿದ್ದರಾಮಯ್ಯನವರ ಅಕ್ಕಪಕ್ಕದಲ್ಲಿ ಸದಾಕಾಲ ಕಾಣಿಸುವಂಥ ಒಬ್ಬ ಶಾಸಕರು ಇವರೆಲ್ಲರ ಜೊತೆಗೂ ಕೋಆರ್ಡಿನೇಟ್ ಮಾಡ್ತಿದ್ದಾರೆ. ನಾವು ಹೋಗ್ತಾ ಇದ್ದೀವಿ, ನೀವು ಬನ್ನಿ ಅಂತ ಸೆಲೆಕ್ಟ್ ಮಾಡಿ ಕರೀತಿದ್ದಾರೆ. ಪ್ರವಾಸ ಫಿಕ್ಸ್ ಆಗಿದೆ, ಡೇಟು ಫಿಕ್ಸ್ ಆಗಿದೆ. ಸಿದ್ದರಾಮಯ್ಯನವರ ಇದಕ್ಕೆ ಪರ್ಮಿಷನ್ ಇದೆ ಅಂತ ಕೆಲವರು ಹೇಳ್ತಾರೆ, ಆಶೀರ್ವಾದ ಇದೆ ಅಂತ ಇನ್ನು ಕೆಲವರು ಹೇಳ್ತಾರೆ. ದೇವ್ರಿಗೆ ಗೊತ್ತದು. ಸಿದ್ದರಾಮಯ್ಯನವ್ರು ಹೇಳಿದ್ರಂತೆ ಮಾರ್ಚ್ 1ನೇ ತಾರೀಕು ವಾಪಸ್ ಬಂದುಬಿಡಿ ಅಂತ. 1ನೇ ತಾರೀಕು ಆದರೆ ಭಾಳ ಗಡಿಬಿಡಿ ಆಗಿಬಿಡುತ್ತೆ, 3ನೇ ತಾರೀಕಿನೊಳಗೆ ವಾಪಸ್ ಬಂದುಬಿಡ್ತೀವಿ ಅಂತ ಶಾಸಕರು ಹೇಳಿದಾರಂತೆ. ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಈಗ ಅವ್ರವ್ರ ದುಡ್ಡನ್ನೆಲ್ಲ ಅವ್ರು ಹೋದ್ರೆ ಏನು ಸಮಸ್ಯೆ ಬಿಡ್ರಿ ಅಂತ. ಯಾರು ಏನೇನು ಮಾತಾಡಿದ್ದಾರೆ ಕೇಳಿಸ್ಕಡೆ. ನಾವು ನಮ್ಮ ಪಶುಸಂಗೋಪನಾ ಸಚಿವರೇ ಅಂದರೆ ಪಶುಸಂಗೋಪನಾ ಇಲಾಖೆಯಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀವಿ. ಬಹುಶಃ ನಾವು ಪಶುಸಂಗೋಪನಾ ಬಗ್ಗೆ ಒಂದು ಮಾಹಿತಿ ಟ್ರೈನಿಂಗ್ ಮಾಡ್ಕೊಂಬರೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಎಷ್ಟು ಜನ ಹೋಗ್ತೀರಾ ಸರ್? ಒಂದು 20-22 ಜನ ಹೋಗ್ತಾ ಇದ್ದೀವಿ. ಕೆಲವರೆಲ್ಲ ಫ್ಯಾಮಿಲಿ ಸಮೇತ ಬರ್ತಾರೆ, ನಾವೆಲ್ಲ ಸಿಂಗಲ್ ಆಗಿ ಹೋಗ್ತಾ ಇದ್ದೀವಿ. ಇಲ್ಲ ಇಲಾಖೆ ಸರ್ಕಾರದಿಂದನೇ. ಸರ್ಕಾರದ ಮೇಲೆ ಹೋಗ್ತಾ ಇಲಾಖೆ. ಯಾವಾಗ ಎಷ್ಟು ಡೇಟು ಸರ್? ಡೇಟ್ 18ರಿಂದ 18ರಿಂದ ಮಾರ್ಚ್ 3ನೇ ತಾರೀಕಿನ. CM ಗಮನಕ್ಕೆ ತಂದಿದ್ದೀರಾ ಸರ್? ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಸಚಿವರು ಪಶುಸಂಗೋಪನಾ ಸಚಿವರು ಹೇಳಿದ್ದಾರೆ, ಅದರಂತ ಹೋಗ್ತಾ ಇದ್ದೀವಿ. ಇಲ್ಲ, ಹಾಗೆ ಮಾಡಲಿಕ್ಕಾಗಲ್ಲ. ಅದು ನೀವು ಹೇಳಿದಂಗೆ ವಾಪು ಅಷ್ಟೇ. ಫಾರಿನ್ ಟೂರ್ ಹೋಗಿದ್ದು ಅದಕ್ಕೆ ಸರ್ಕಾರಿ ಅಧಿಕೃತ ಕಾರ್ಯಕ್ರಮದಲ್ಲಿ ಹೋಗಿದ್ದಾರೆ. ಇದ್ರೆ ಏನು ಮಾಡೋದಲ್ಲ, ಹೋಗಿ ಏನು ಮಾಡೋದು ನಾವು? ಮತ್ತಿಲ್ಲೇ ಬರಬೇಕಾ? ಎಲ್ಲಾದರೂ ಹೋಗಿ ಪ್ರವಾಸಕ್ಕೆ ಹೋಗಿ ಬರ್ಬೋದು ಅಷ್ಟೇ ಹೊರತಾಗಿ ಅಲ್ಲೇನು ಮಾಡಲಿಕ್ಕಾಗಲ್ಲ. ಅವ್ರ ಸ್ವಂತ ದುಡ್ಡಲ್ಲಿ ಹೋದರೆ ಬೇಡಾನಕ್ಕಾಗತ್ತೇನ್ರಿ? ಅವರು MLAಗಳು MLCಗಳು ಫಾರಿನ್ ಟ್ರಿಪ್ಪು ಅವ್ರ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. ಅವ್ರ ಸ್ವಂತ ದುಡ್ಡಲ್ಲಿ ಹೋದರೆ ಬೇಡಾನಕ್ಕಾಗತ್ತೇನ್ರಿ? ಅವರು MLAಗಳು MLCಗಳು ಫಾರಿನ್ ಟ್ರಿಪ್ಪು ಅವ್ರ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ.
ಸದನ ನಡೆದಾಗ ವಿದೇಶಕ್ಕೆ ಹೋಗ್ಬೇಕು ಅನ್ನೋದು ಚರ್ಚೆ ಆಗಿತ್ತು. ಅದಕ್ಕೆ ನಾನು ಕೂಡ ಹೂ ಅಂದಿದ್ದೆ. ನಾವು ಅನುದಾನ ಸಲುವಾಗಿ ನಾನು ಎಲ್ಲಿ ಹೋಗ್ತಾ ಇಲ್ಲ, ನಾನು ಹೋಗಕ್ಕೆ ರೆಡಿಯಾಗಿದ್ದೆ. ಬಟ್ ನನಗೆ ಬೇರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ನನಗೆ ಹೋಗಕ್ಕೆ ಆಗ್ತಾ ಇಲ್ಲ. ನಮ್ಮನ್ಯಾಗ ಬಣ ಅಂತ ಗುರುತಿಸ್ತೀರಿ ನೀವು? ನಾವು ಕಾಂಗ್ರೆಸ್ ಬಣ. ಯಾರು ಕರ್ಕೊಂಡು ಹೋಯ್ತಾ ಇರೋರು, ಯಾರು ಹೋಯ್ತಾ ಇರೋರು ಅನ್ನೋದು ಹೇಳ್ರಪ್ಪ. DK ಶಿವಕುಮಾರ್ ಅವ್ರಿಗೂ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರವಾಗಿ ನಾನು ಬಹಳ ಸ್ಪಷ್ಟಪಡಿಸ್ತೀನಿ. ಪ್ರವಾಸ ಅವರ ವೈಯಕ್ತಿಕ ಇರ್ಬೋದು ಅಥವಾ ಬೇರೆಗಳು ಪ್ರಾಯೋಜಕತ್ವ ಇರ್ಬೋದು. DK ಶಿವಕುಮಾರ್ ಅವರಿಗೆ ಪಕ್ಷದ ಅಧ್ಯಕ್ಷರಿಗೂ ಉಪಮುಖ್ಯಮಂತ್ರಿಗಳಿಗೂ ಈ ಶಾಸಕರ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದನ್ನೇನಾರ ಹುಟ್ಟಾಗ್ತಾ ಇದ್ರೆ ಅದು ರಾಜಕೀಯ ದುರುದ್ದೇಶದಿಂದ ಶಿವಕುಮಾರ್ ಅವರು ಕೆಟ್ಟ ಹೆಸರು ತರಬೇಕು ಅಂತ ಕೆಲವು ನಮ್ಮ ಪಕ್ಷದವರೇ ಮಾಡ್ತಾ ಇರ್ಬೋದು. ನಮ್ಮನ್ನು ಕರೆದಿದ್ರು, ಬಟ್ ನಾವು ಹೋಗ್ಲಿಲ್ಲ. ಅದೇ ಅಧ್ಯಯನ, ಹಾಲು ಎಷ್ಟು ಕರೀತದೆ, ಆಸ್ಟ್ರೇಲಿಯಾದೆಲ್ಲಸು, ಮೇಕೆಗಳು ಹೆಂಗೆ ಸಾಕ್ತಾರೆ, ಕುರಿಗಳು ಹೆಂಗೆ ಸಾಕ್ತಾರೆ, ಉಣ್ಣೆ ಬೆಳೆಸಿದ್ರೆ ಎಷ್ಟು ಆದಾಯ ಇದೆ, ಮಾಂಸ ಬೆಳೆಸಿದ್ರೆ ಎಷ್ಟು ಆದಾಯ ಅಂತ ನೋಡೋಕೆ ಹೋಗ್ತಾ ಇದ್ರು. ಯಾರ್ಯಾರು ಹೋಗ್ಬೇಕು ಅದ್ರ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರು ಹೋಗ್ಬೇಕು ಅಂತಕ್ಕಂಥವ್ರು ಹೋಗ್ತಾರೆ. ಬಡ್ಜೆಟ್ ಏನು ಶಾಸಕರು ಮಂಡಿಸ್ತಾರಾ? ಬಡ್ಜೆಟ್ ಮಂಡಿಸೋರು ಮುಖ್ಯಮಂತ್ರಿಗಳು. ಅಲ್ಲೇ ಬಡ್ಜೆಟ್ ಪ್ರಿಪರೇಷನ್ ಮಾಡ್ತಾರೆ ಶಾಸಕರು. ನಾವು ಇರ್ತೀವಿ, ಏನು ಬಡ್ಜೆಟ್ ನೋಡಿರ್ತಾರೆ ಶಾಸಕರು. ಬಡ್ಜೆಟ್ ನೀವು ಸ್ಟೇಟ್ ಪಾಲಿಟಿಕ್ಸ್ ಫಾಲೋ ಮಾಡಿದರೆ HC ಬಾಲಕೃಷ್ಣ ಅವರ ಮಾತಿನಲ್ಲಿದ್ದಂಥ ಹಸಿ ವ್ಯಂಗ್ಯ ಅರ್ಥ ಆಗುತ್ತೆ ನಿಮಗೆ. ಬಜೆಟ್ ಏನು ಶಾಸಕರು ಮಂಡಿಸ್ತಾರೇನ್ರಿ? CM ಮಂಡಿಸೋದು, ಶಾಸಕರು ಹೋಗಿ ಬರ್ತಿದ್ದಾರೆ ಅಂತ ಅರ್ಥ ಆಗುತ್ತೆ ಅಂತ. ಯಾಕಂದೆ ಅಂದರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಕಾಯ್ತಾ ಇರೋರು, ಒತ್ತಾಯಿಸ್ತಾ ಇರೋರು ಅವರು. ನೋಡಿ ಆ ವ್ಯಂಗ್ಯ ಅರ್ಥ ಮಾಡ್ಕೊಳ್ಳಿ ನೀವು. ಆಸ್ಟ್ರೇಲಿಯಾದಲ್ಲಿ, ನ್ಯೂಜಿಲೆಂಡ್ನಲ್ಲಿ ಹಸುಗಳು ಎಷ್ಟು ಹಾಲು ಕೊಡ್ತವೆ, ಮೇಕೆಗಳನ್ನು ಹೆಂಗೆ ಸಾಕ್ತಾರೆ ಅನ್ನೋದನ್ನೆಲ್ಲ ಕಲ್ಕೊಂಬರೋದಕ್ಕೆ ಹೋಗ್ತಾ ಇದ್ದಾರೆ. ಆಸಕ್ತಿ ಇರೋರು ಹೋಗ್ತಾ ಇದ್ದಾರೆ. ಒಂದು ವೇಳೆ ಈ ವಿದೇಶ ಪ್ರವಾಸ ನಡೆಯೋದು ಹೆಚ್ಚು ಕಡಿಮೆ ಪಕ್ಕ. ಈ ತಿಂಗಳು 18ನೇ ತಾರೀಕಿಗೆ ಹೋಗಿ ಮುಂದಿನ ತಿಂಗಳು 3ನೇ ತಾರೀಕಿಗೆ ವಾಪಸ್ ಬರ್ತೀವಿ ಅಂತ ಹೇಳಿದ್ದಾರೆ. ಸ್ಪೀಕರ್ ಆಫೀಸ್ಗೆ NOC ಕೇಳ್ಕೊಂಡು ಲಿಸ್ಟೇ ಬಂದಿದೆ ಶಾಸಕರುಗಳದ್ದು. ಟು ದ ಬೆಸ್ಟ್ ಆಫ್ ಮೈ ನಾಲೆಜ್ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಆಗಿದ್ದಾವೆ. ಸಿದ್ದರಾಮಯ್ಯನವರ ಬಣದವರು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸಕ್ಕೆ ಹೋದರೆ ಈ ಕಡೆ DK ಶಿವಕುಮಾರ್ ಬಣದವರು ರೆಸಾರ್ಟ್ ಪಾಲಿಟಿಕ್ಸ್ ಶುರು ಮಾಡ್ತಾರೆ ಅಂತ ಒಂದು ಮಾಹಿತಿ ಇದೆ. ಅದರ ಜೊತೆಗೆ DK ಶಿವಕುಮಾರ್ ಅವರು ಇಷ್ಟು ದಿವಸಗಳ ಕಾಲ ಅಥವಾ ಇಷ್ಟು ತಿಂಗಳುಗಳ ಕಾಲ ಸಿದ್ದರಾಮಯ್ಯ ಬಣದ ಇಂಥ ಪ್ರಯತ್ನಗಳಿಗೆಲ್ಲ ಹೈಕಮಾಂಡ್ ಮೂಲಕ ಬ್ರೇಕ್ ಹಾಕಿಸ್ತಾ ಇದ್ರು. ಇಂಥ ಅನೇಕ ಪ್ರಯತ್ನಗಳು. ಆ್ಯಕ್ಚುಲಿ ದುಬೈ ಟ್ರಿಪ್ ಒಂದು ಪ್ಲ್ಯಾನ್ ಆಗಿರಲಿಲ್ವಾ ಈ ಹಿಂದೆ? ಒಂದು 5-6 ತಿಂಗಳ ಹಿಂದೆ, ಇಫ್ ಐ ಆಮ್ ನಾಟ್ ರಾಂಗ್. ಒಂದು 5-6 ತಿಂಗಳಿಂದ ದುಬೈಗೆ ಹೋಗೋರಿದ್ರು ಇವರೆಲ್ಲ. ದಿಲ್ಲಿಯಿಂದ ಫೋನ್ ಬಂತು, ಬೇಡ ಸುಮ್ಮನಿರಿ ಈಗ ಅಂತ. ಈಗಲೂ ಮೊನ್ನೆ 5ನೇ ತಾರೀಕು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರು ಫೋನ್ ಮಾಡಿದ್ರಂತೆ. ಯಾರ್ಯಾರು ಹೋಗ್ತಾ ಇದ್ದೀರಿ, ಯಾಕೆ ಹೋಗ್ತಾ ಇದ್ದೀರಿ, ಈಗ ಯಾಕೆ ಹೋಗ್ತಾ ಇದ್ದೀರಿ, ಈಗ ಹೋಗಲೇಬೇಕಾ ಅಂತೆಲ್ಲ ಕೇಳಿದ್ರಂತೆ. DK ಶಿವಕುಮಾರ್ ಅವರಿಗೆ ಈ ಪ್ರವಾಸವನ್ನು ನಿಲ್ಲಿಸುವ ಆಸಕ್ತಿ ಎಷ್ಟರ ಮಟ್ಟಿಗಿದೆ, ನಿಲ್ಲಿಸಬೇಕು ಅನ್ನೋ ಉದ್ದೇಶ ಎಷ್ಟರ ಮಟ್ಟಿಗಿದೆ, ವಿ ಡೋಂಟ್ ನೋ. DK ಶಿವಕುಮಾರ್ ಅವರು ದಿಲ್ಲಿಗೆ ಹೋಗುವಾಗ ಏನು ಹೇಳಿ ಹೋದರು? ನನ್ನ ಸಿದ್ದರಾಮಯ್ಯನವರ ಮಧ್ಯದ ಮಾತುಕತೆ ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿದ್ದಲ್ಲ ಅಂತ ಹೇಳಿದ್ರು. ಯಾವ ಮಾತುಕತೆಯನ್ನು ಪ್ರಸ್ತಾಪಿಸ್ತಾ ಇದ್ದಾರೆ? ಅಧಿಕಾರ ಹಸ್ತಾಂತರದ ಒಪ್ಪಂದವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ ಅವರು. ಹಾಗೆ ಹೇಳಿ ದಿಲ್ಲಿಗೆ ಹೋದರು. ಇವತ್ತು DK ಸುರೇಶ್ ಅವರು ಸ್ವಲ್ಪ ತಡವಾದರೂ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಡೆದುಕೊಳ್ತಾರೆ ಅನ್ನೋ ಭರವಸೆ ಇದೆ ಅಂದರು. ಜೊತೆಗೆ ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ಕೇಳಿದ್ರೆ ಸಿಟ್ಟು ಮಾಡ್ಕೊಂಬಿಟ್ರು. ಎಷ್ಟು ಅಂತ ಕೇಳ್ತೀರಿ ಅದನ್ನು? 3 ತಿಂಗಳಿಂದ ಕೇಳ್ತಾ ಇದ್ದೀರಿ, ಆವಾಗಲೇ ಹೇಳಿಲ್ವಾ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ? ನಿಮಗೆ ಕೇಳೋದಕ್ಕೆ ಬೇರೆ ಏನು ವಿಷಯನೇ ಇಲ್ವಾ ಅಂತಂದರು. ಕೇಳಿಸ್ಕೊಳ್ಳಿ. ಇವತ್ತು ನನಗೆ ಭರವಸೆ ಇದೆ. ನಿಧಾನ ಆದರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಮೌನವೇ ತಮ್ಮ ದೌರ್ಬಲ್ಯ ಆಗ್ತಾ ಇದೆಯಾ ಅಂತ ಎಲ್ಲವನ್ನೂ ಕಾಲವೇ ಉತ್ತರಿಸುತ್ತದೆ. ನಾನು ಹಂಗೆ ಅನ್ಕೊಂಡಿದ್ದೀನಿ. ಕಾದು ನೋಡ್ತಾರಂತೆ ಸರ್, ನಿಮ್ಗೆ ಬಿಟ್ಕೊಡ್ತೀರಂತ ಇನ್ನೂ ವಿಶ್ವಾಸ ಇದೆ ಅಂತೆ ಸರ್. ಬೇರೆ ಏನು ಕೇಳಕ್ಕೆ ಬರಲ್ಲ ನಿಮಗೆ, ಇನ್ನೇನು ಕೇಳೋದೇ ಇಲ್ವಲ್ಲ, ಬರೀ ಇದೇ 3 ತಿಂಗಳಾಯಿತು ಶುರು ಮಾಡಿ. ನೀವು ಕೇಳಬೇಡಿ ದಯಮಾಡಿ. ಹೈಕಮಾಂಡ್ನವ್ರಿಗೆ ಗೊತ್ತು, ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರ ತೀರ್ಮಾನ ಏನು ಮಾಡ್ತಾರೆ ಅದ್ರಂತೆ ನಡ್ಕೊಳ್ಳೋದು. ನಾನು ಎಷ್ಟು ಸಾರಿ ಹೇಳೋದು ನಾನು ನಿಮಗೆ, ಯಾರನ್ನು ಕೇಳಕ್ಕೆ ಹೋಗ್ಬಿಡಿ. ಇನ್ನು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ಕೊಳ್ಳೋದು. ನಾನು ನಡ್ಕೋಬೇಕು, DK ಶಿವಕುಮಾರ್ ನಡ್ಕೋಬೇಕು, ಹೈಕಮಾಂಡಿಗೆ ಬಿಟ್ಟದ್ದು ವಿಚಾರ. ಇವತ್ತು ಮಾತಾಡಿದ್ರು ಸರ್ ಅದಕ್ಕೆ. ಅದು ಅವ್ರು ಮಾರ್ಗನೇ ಕೇಳಿ, ಯಾರು ಮಾತಾಡ್ತಾರೋ ಅವ್ರನ್ನ ಕೇಳಿ. ನನಗೆ ಯಾಕೆ ಕೇಳಕ್ಕೆ ಹೋಗ್ತೀನಿ? ನಾನು ಹೈಕಮಾಂಡು ಏನು ಹೇಳ್ತಾರೆ ಹಂಗೆ ಕೇಳೋದು. ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ.
ಈಗ ನಾನು ಏನು ಮಾತಾಡಿದ್ದೀವಿ ಅನ್ನೋದು ನಮ್ಗಳಿಗೆ ಮಾತ್ರ ಗೊತ್ತು ಅಂತ ಹೇಳಿದ್ದೀನಿ. ಮಾತಾಡೋಣ. ಪ್ರತಿ ಬಾರಿಯೂ ಕೂಡ ಕಾಲ ಉತ್ತರ ಕೊಡುತ್ತೆ ಅಂತ ತಾವು ಹೇಳ್ತೀರಿ, ಸುರೇಶ್ ಅವರು ಹೇಳ್ತಾರೆ. ಆ ಕಾಲ ಯಾವಾಗ ಬರುತ್ತೆ ಅಂತ ನೋಡೋಣ, ಟೈಮ್ ನೋಡ್ಬಿಟ್ಟು ಹೇಳ್ತೀನಿ. ರಾಹುಲ್ ಗಾಂಧಿ ಅವರು ಏನಾದ್ರು ಟೈಮ್ ಕೊಟ್ರ? ನಾನು ಇನ್ನೂ ಕೇಳಿಲ್ಲಪ್ಪ, ಇನ್ನೂ ಸದ್ಯ ಈ ಅಸ್ಸಾಂ ಜಂಜಾಟದಲ್ಲೇ ಇದ್ದೀನಿ. ಕಾಂಗ್ರೆಸ್ ಕಚೇರಿಗೆ ಹೋಗಿ ಬಂದಿದ್ದೇನೆ ಅಷ್ಟೇ. ನಾನು ಯಾರು ಭೇಟಿ ಮಾಡಿದ್ನ ನೋಡೋಣ. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರನೂ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಒಂಥರ ಅವರು ಸ್ವಲ್ಪ ಕ್ಲೂಲೆಸ್ ಆಗಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕದಲ್ಲಿ ಉದ್ಭವಿಸಿರುವ ಈ ಸಮಸ್ಯೆಯನ್ನು ಅಡ್ರೆಸ್ ಮಾಡುವ ಸಮಯ ಇಲ್ಲ ಅಂತ ಹೇಳಿದಿಲ್ಲ, ಮನಸ್ಸಿಲ್ಲ. ನಡ್ಕೊಂಡು ಹೋಗ್ತಿರಲಿ ಅನ್ನೋ ಥರ ಇದ್ದಾರೆ ಅವರು. ನೋಡಿ, ಆವಾಗ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಿ ಬಂದರು ಅಂತ ಹೇಳಿದ್ವಿ. ಈಗ ಕೆ ಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿ ಬಂದರಂತೆ, ಜಸ್ಟ್ ಮೀಟ್ ಮಾಡಿದ್ರಂತೆ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಲಿ. ಕೆ ಸಿ ವೇಣುಗೋಪಾಲ್ ಸಿದ್ದರಾಮಯ್ಯನವರ ಪರವಾಗಿ ದೆಹಲಿಯಲ್ಲಿರುವಂಥ ಹೈಕಮಾಂಡ್ ನಾಯಕರು. ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಪರವಾಗಿರುವಂಥ ದೆಹಲಿಯಲ್ಲಿರುವಂಥ ನಾಯಕರು. ಸುರ್ಜೇವಾಲಾ ಅವರು ಏಕಾಏಕಿ ಕರ್ನಾಟಕದ ವಿಷಯಗಳ ಬಗ್ಗೆ ಆಸಕ್ತಿನೇ ಕಳ್ಕೊಂಬಿಟ್ರು. ಈ ಅಧಿಕಾರ ಹಸ್ತಾಂತರದ ಚರ್ಚೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗಾದಂಥ ಒಂದು ಸಣ್ಣ ಹಿನ್ನಡೆ ಅದು. ಸುರ್ಜೇವಾಲಾ ಅವರು ಆಸಕ್ತಿ ಕಳ್ಕೊಂಡಿತ್ತು. ಬಟ್ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ಇನ್ನು ಮುಂದೆ ಸ್ವಲ್ಪ ಜೋರಾಗುತ್ತೆ ಅನ್ನೋ ಥರದ ಹಿಂಟಿದೆ. ಲೆಟ್ ಅಸ್ ಸಿ ಏನಾಗುತ್ತೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.